ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 4ನೇ ಪ್ರಶ್ನೆ, ದೇಶದ ರಕ್ಷಣೆ ಎಂಬಂತಹ ಚಾಪ್ಟರ್ ಇಂದ ನೌಕಾಪಡೆಯ ಮುಖ್ಯಸ್ಥರನ್ನ ಏನೆಂದು ಕರೆಯುತ್ತಾರೆ, ಹೀಗೆ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಭಾರತೀಯ ಸೇನೆಯಲ್ಲಿ ನೌಕಾಪಡೆ, ಭೂಸೇನೆ, ನೌಕಾಪಡೆ, ವಾಯುಪಡೆ, ಈ ರೀತಿ 3 ವಿಭಾಗಗಳಿವೆ ಅಲ್ವಾ. ಸೊ ಭಾರತೀಯ ನೌಕಾ ಸೇನೆ ಇದರ ಮುಖ್ಯಸ್ಥರನ್ನ ಏನಂತ ಕರೀತಾರೆ? ಓಕೆನಾ. ಇಂಡಿಯನ್ ನೇವಿ, ಆಪ್ಷನ್ ಎ ಜನರಲ್, ಆಪ್ಷನ್ ಬಿ ಏರ್ ಚೀಫ್ ಮಾರ್ಷಲ್, ಆಪ್ಷನ್ ಸಿ ಅಡ್ಮಿರಲ್ ಮತ್ತು ಆಪ್ಷನ್ ಡಿ CIDS. ಭಾರತೀಯ ನೌಕಾಪಡೆ ರಾಷ್ಟ್ರ ರಕ್ಷಣೆ ದೃಷ್ಟಿಯಿಂದ ಭೂಸೇನೆ ಎಷ್ಟು ಪ್ರಮುಖವಾಗಿದೆಯೋ ಅದೇ ರೀತಿ ನೌಕಾಪಡೆಯು ಅಷ್ಟೇ ಮಹತ್ವದಾಗಿದೆ. ಓಕೆನಾ. ಸೊ ಭಾರತವು ದ್ವೀಪವನ್ನೊಳಗೊಂಡಂತೆ 7516.6 ಕಿಲೋಮೀಟರ್ ಉದ್ದವಾದ ಕರಾವಳಿ ತೀರವನ್ನ ಹಾಗೂ ದ್ವೀಪಗಳನ್ನ ಹೊರತುಪಡಿಸಿ 6100 ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿದೆ ಮಕ್ಕಳು. ಓಕೆ. ಸೊ ಈ ನೌಕಾಪಡೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೀತಾರೆ. ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನ ಏನಂತ ಕರೀತಾರೆ? ಅಡ್ಮಿರಲ್ ಎಂದು ಕರೆಯುತ್ತಾರೆ ಮಕ್ಕಳು. ಓಕೆ. ಭಾರತೀಯ ನೌಕಾಪಡೆಯ ಕೇಂದ್ರ ಕಚೇರಿ ಕೂಡ ದೆಹಲಿಯಲ್ಲಿದೆ. ಶಂ ನೋ ವರುಣಃ ಎಂಬುದು ಇದರ ಧ್ಯೇಯ ವಾಕ್ಯ. ಇದರ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೀತಾರೆ. ಓಕೆನಾ. ಥ್ಯಾಂಕ್ ಯು.